ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಬೇವು ಬೆಲ್ಲ ತಿಂದು ಶುಭ ಹಾರೈಸೋಣ ಬನ್ನಿ. ಇವತ್ತಿನ ಬೆಳಗ್ಗೆ ಪೂಜೆ ನೋಡಿ ನಮ್ಮನೇಲಿ ಯಾವ ರೀತಿ ಆಯಿತು ಅಂತ. ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ಪೂಜೆ ಮಾಡೋ ಅಷ್ಟರಲ್ಲಿ 7:30 ಆಗೋಯ್ತು. ಬೆಳಗ್ಗೆ ಬೇಗನೆ ಆಯಿತು. ಆದರೆ ನಮ್ಮ ಮನೇಲಿ ತೋರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ದೇವರು ಅಷ್ಟೇ ಪೂಜೆ ಮಾಡಿರೋದು ಒಬ್ಬಟ್ಟೆಲ್ಲ ಇಟ್ಟು ಬೆಳಗ್ಗೆನೇ ಎದ್ದು ಒಬ್ಬಟ್ಟೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಖುಷಿ ಆಯಿತು. ಹಬ್ಬ ಅಂದ್ರೇ ಹರಳೆಣ್ಣೆ ಹಚ್ಕೊಂಡು ಮೈಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ, ಒಬ್ಬಟ್ಟು ಮಾಡಿ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಅಲ್ವಾ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ. ಹಾಗೆ ಯುಗಾದಿ ಹಬ್ಬ ಅಂದ್ರೇ ಯುಗದಿಂದ ಯುಗ ಅನ್ನೋದು ಒಂದು ವರ್ಷದಲ್ಲಿ ಏನು ಆಗು ಹೋಗುಗಳೆಲ್ಲ ಇರುತ್ತೋ, ಸಿಹಿ ಕಹಿಗಳು ಎಲ್ಲ ಸಮನಾಗಿ ತೂಗಿ ಬರೋ ಅಂತಹ ಹಬ್ಬವೇ ಯುಗಾದಿ ಹಬ್ಬ. ಕಹಿನೂ ಹೌದು, ಸಿಹಿನೂ ಹೌದು. ನಮ್ಮ ಕಷ್ಟ ಸುಖಗಳು ಸಮನಾಗಿ ಇರಲಿ ಅಂತಲೇ ಯುಗಾದಿ ಹಬ್ಬನ ಆಚರಿಸೋದು ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಅಲ್ವಾ. ನಿಮಗೇನಾದ್ರು ಗೊತ್ತಿದ್ದರೆ ಹಬ್ಬದ ಬಗ್ಗೆ ನಮಗೂ ತಿಳಿಸಿ. ಯಾಕೆ ಅಂದರೆ ಗೊತ್ತಿಲ್ಲದೆ ಇರೋದು ತಿಳ್ಕೊಳ್ಳೋಣ, ಕೇಳಿ. ಗೊತ್ತಿರೋದನ್ನ ಹೇಳೋಣ ಅಲ್ವಾ. ನಮ್ಮ ಮನೇಲಿ ಇವತ್ತು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಆಗಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಮನೆ ಹತ್ರ ಇರೋ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಅಲ್ಲೇ ಬಂದ್ವಿ. ಗೌರಿ ಶನೇಶ್ವರ ಸ್ವಾಮಿ ದೇವಾಲಯ ಅಂತ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಬೆಳ್ಳಿ ಅಲಂಕಾರ, ಶನಿ ಮಹಾತ್ಮ ದೇವರಿದು ತುಂಬ ಚೆನ್ನಾಗಿದೆ. ಈಶ್ವರ ಎಲ್ಲದಕ್ಕೂ ಬೆಳ್ಳಿ ಅಲಂಕಾರ ಮಾಡಿದ್ರು. ಗಣೇಶ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ನನ್ನ ಮಗಳು ಪ್ರದಕ್ಷಿಣೆ ಹಾಕೋದು ನೋಡಿ ಯಾವ ರೀತಿ ಹಾಕ್ಕೊಂಡು ಹೋಗ್ತಾಳೆ. ಪ್ರದಕ್ಷಿಣೆ ಹಾಕಾದ್ಮೇಲೆ ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ಸಿಕ್ತು. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬೆಳ್ಳಿ ಅಲಂಕಾರ ನೋಡೋದಕ್ಕೆ ಒಂಥರ ಸಮಾಧಾನ. ನನ್ನ ಮಗಳು ಎಲ್ಲೇ ಹೋದ್ರೂ ಈ ಬುತ್ತಿ ಹೇಳ್ಕೊತಾಳೆ, ಪಟ್ಟೆ ಈ ಬುತ್ತಿ ಅವಳಿಗೆ ಇಷ್ಟ. ಇದು ಛಾಯಾದೇವಿ ನವಗ್ರಹಗಳು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದು ಮಿಸ್ ಆಗಿದೆ ವಿಡಿಯೋ ನೋಡಿ. ನಮ್ಮ ಮನೆ ಹಬ್ಬದ ಊಟ ಇದು: ಒಬ್ಬಟ್ಟು, ಹೆಸರುಬೇಳೆ, ಆಲೂಗೆಡ್ಡೆ ಪಲ್ಯ, ವಡೆ, ಅನ್ನ ಸಾಂಬಾರು, ಒಬ್ಬಟ್ಟು ಸಾರು. ನಮ್ಮ ಮನೆ ವಿಶೇಷ ಹಬ್ಬದ ಅಡುಗೆ ಊಟ ಇದು. ನಿಮಗೂ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಸಪೋರ್ಟ್ ಮಾಡಿ ನಮ್ಮನ್ನು ಒಂದು ಸ್ವಲ್ಪ ನೋಡಿ. ಹಾಗೆ ನಾವು ಡೈಲಿ 5 o'clockಗೆ ಅಂದರೆ 5 ಗಂಟೆಗೆ ಪಾರ್ಕಿಗೆ ಹೋಗ್ತೀವಿ ವಾಕಿಂಗ್ಗೆ. ಇವತ್ತು ಅಂದರೆ ಇದು ಒಂದು ರೌಂಡ್ ಬಂದು 2 ಕಿಲೋಮೀಟರ್ ಇದೆ. ತುಂಬ ದೊಡ್ಡದು. ನಮ್ಮ JP ನಗರ್ ಕೊತ್ನೂರು ಪಾರ್ಕು ತುಂಬ ಚೆನ್ನಾಗೂ ಇದೆ. ಜನ ಜಾಸ್ತಿ ಬರ್ತಾನೆ ಇರ್ತಾರೆ ವಾಕಿಂಗು. ಈಗ ನೋಡಿ ನೀರುಗಳು ಇಲ್ಲದೆ ಇರೋ ಕಾರಣ ಎಲ್ಲಿ ನೋಡಿದ್ರೂ ಕೆರೆಯಲ್ಲಿ ಎಷ್ಟು ನೀರಿರೋದು, ನೀರೇ ಇಲ್ಲ ಈಗ. ಪ್ಲೀಸ್ ಎಲ್ಲರೂ ನಾನು ಕೇಳೋದೊಂದು ವಿನಂತಿ ಏನು ಅಂದರೆ ನೀರನ್ನ ಸೇವ್ ಮಾಡಿ. ಏಕೆಂದರೆ ಬೆಂಗಳೂರಲ್ಲಿ ತುಂಬ ಕಷ್ಟ ಈಗ ನೀರು. ಎಲ್ಲಿ ನೋಡಿದ್ರೇನು ಕೆರೆ ಕುಂಟೆಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ಅಲ್ವಾ. ನೀವೇ ನೋಡಬಹುದು ಎಷ್ಟು ದೊಡ್ಡ ಪಾರ್ಕು. ನೇಚರು ಅಷ್ಟೇ, ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ನಂಗೆ ಆ ಸನ್ಲೈಟ್ ತುಂಬ ಇಷ್ಟ ಆಯಿತು. ಹಂಗೂ ಇವತ್ತು 6:30 ಗಂಟೆ ವಾಕಿಂಗ್ ಮಾಡಿದ್ದೀವಿ. ದಿನ 3ರಿಂದ 4 ರೌಂಡ್ ಮಾಡ್ತೀವಿ. 2 ಕಿಲೋಮೀಟ್ರು. 2 ಕಿಲೋಮೀಟ್ರು ಅಂದರೆ ಮಿನಿಮಮ್ 3 ಅಂದ್ರೂ 6 ಕಿಲೋಮೀಟರು. ಇನ್ನೂ ಸ್ವಲ್ಪ ಹೊತ್ತು ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಕೂತು ಇನ್ನೊಂದು ಏನಾದ್ರು ಫ್ರೀಯಾಗಿದ್ದರೆ ಮಾಡ್ತೀವಿ. ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸಸ್ ಮಾತ್ರ. ತುಂಬ ಜನನೂ ಬರ್ತಾರೆ ವಾಕಿಂಗ್ಗೆ. ಅದೊಂಥರ ಖುಷಿ ಆಗುತ್ತೆ. ವಾಕ್ ಮಾಡಿ ಮನಸ್ಸಲ್ಲಿರೋದೆಲ್ಲ ರಿಲೀಫ್ ಹೋಗುತ್ತೆ. ಇಲ್ಲಿ ವ್ಯಾಯಾಮನೂ ಎಲ್ಲ ಇಟ್ಟಿದ್ದಾರೆ ಯೋಗಗೆ. ಎಲ್ಲ ಮಾಡೋರು ಮಾಡ್ತಾನೆ ಇರ್ತಾರೆ. ಬಟ್ ನಾವು 6 ಕಿಲೋಮೀಟರ್ ಅಂದರೆ 3 ರೌಂಡ್ ಹೋಗ್ಬಿಟ್ಟು ಬರೋದ್ರಿಂದ ವಾಕಬಲ್ಲು ನಮ್ಗೆ ಇದು ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗೂ ಇತ್ತು. ಯಾಕೆಂದರೆ ನಾವು 5 ಗಂಟೆಗೆ ಹೋಗಿರೋ ಕಾರಣದಿಂದ ಜನ ಇರಲಿಲ್ಲ. ಆಮೇಲೆ ಬಿಸಿಲಿತ್ತಲ್ವ, 5:30 ಮೇಲೆ ಜಾಸ್ತಿ ಜನ ಬಂದರು. ಬಿಸಿಲಿರೋದ್ರಿಂದ ಈಗ ಜನ ಎಲ್ಲ ಕಮ್ಮಿ ಆದ್ರಲ್ವ. ಈಗ ನಮ್ಮದು ವಾಕಿಂಗು ಮುಗೀತು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಚೇಂಜಸ್ ಥರ ವೀಡಿಯೋ ಮಾಡಬೇಕು ಅಂದ್ರೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ವ್ಲಾಗ್ 2ಗೆ ಬರ್ತೀನಿ.